ಬೆಸ್ಟ್ ಅಂತಂದರೆ ಆಯುರ್ವೇದದಲ್ಲಿ ಈಗ ಚರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾಯಿಲೆ ಬಂದರೂ ಸಮೇತ ಮೊದಲನೇದಾಗಿ ಹೇಳುವಂಥದ್ದು ಈ ಬೇವಿನ ಎಲೆ. ಈ ಬೇವಿನ ಎಲೆಯಿಂದ ಮಾಡಿದಂಥ ಪೇಸ್ಟನ್ನ ನೀವು ಅರ್ಟಿಕೇರಿಯಾ ಅಥವಾ ಶೀತ ಪಿತ್ತದಲ್ಲಿ ಚರ್ಮಕ್ಕೆ ಹಚ್ಕೊಳ್ತಾ ಹೋದರೆ ಸೊ ಅರ್ಟಿಕೇರಿಯಾ ಸಿಂಪ್ಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ನಿಂಬ ಕಲ್ಕಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಹಿಡಿ ಬೇವಿನ ಸೊಪ್ಪು, 1 ಚಮಚ ಅರಿಶಿನ ಪುಡಿ, ಇಲ್ಲಿ 1 ಕಪ್ಪಿನಷ್ಟು ಅಥವಾ 1 ಹಿಡಿಯಷ್ಟು ನಾನು ಬೇವಿನ ಎಲೆಯನ್ನು ತಗೊಂಡಿದ್ದೇನೆ. ಇದನ್ನು ನೀವು ಅಂದರೆ ನಿಧಾನಕ್ಕೆ ಕುಟ್ಟಿ ಸಮೇತ ಪೇಸ್ಟ್ ಸಮೇತ ಮಾಡ್ಕೊಳ್ಬೋದು, ಅಥವಾ ಟೈಮ್ ಇಲ್ಲ ಅನ್ನೋದಾದರೆ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೇಸ್ಟ್ ಸಮೇತ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದು ಬೇವಿನ ಸೊಪ್ಪು ನುಣ್ಣಗೆ ಪೇಸ್ಟ್ ಥರ ಆಗಿದೆ. ಇದನ್ನು ಒಂದು ಬೌಲಿಗೆ ತಕ್ಕೊಳ್ಳೋಣ. ಒಂದು ವೇಳೆ ಯಾರಾದರೂ ನನಗೆ ಬೇವಿನ ಸೊಪ್ಪು ಸಿಗಲ್ಲ, ಬೆಂಗಳೂರು ಸಿಟಿನಲ್ಲಿ ಇದ್ದೀವಿ, ಏನು ಮಾಡಬೇಕು ಅಂತಂದರೆ ಈ ಬೇವಿನ ಚೂರ್ಣ ಸಮೇತ ಸಿಗುತ್ತೆ, ಎಲೆದು ಪೌಡ್ರ್ ಸಮೇತ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ. ಸೊ ಅದನ್ನು ಸಮೇತ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಈ ಬೇವಿನ ಪೇಸ್ಟಿಗೆ ನಾವು 1 ಚಮಚದಷ್ಟು ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀವಿ. ಚರ್ಮ ಕಾಯಿಲೆ ಇರ್ತಕ್ಕಂಥವ್ರು ಹಾಗೆ ಅರ್ಟಿಕೇರಿಯಾ ಡಿಸೀಸ್ ಇರ್ತಕ್ಕಂಥವ್ರು ಯಾರು ಅಂಗಡಿಯಿಂದ ತಂದು ಅರಿಶಿನ ಪುಡಿನ ಯೂಸ್ ಮಾಡಬೇಡಿ. ಅರಿಶಿನ ಕೊಂಬೆ ಏನು ಸಿಗುತ್ತೆ ಅದನ್ನು ನೀವು ಪುಡಿ ಮಾಡಿಸ್ಕೊಂಡು ಯೂಸ್ ಮಾಡೋದು ತುಂಬ ಉತ್ತಮ. ಈ ಪೇಸ್ಟ್ ಏನಾಯಿತು, ಬೇವಿನ ಎಲೆ ಮತ್ತು ಅರಿಶಿನ ಪುಡಿದು ಈ ಪೇಸ್ಟನ್ನ ನೀವು ಸ್ನಾನಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಅದನ್ನು ಚರ್ಮಕ್ಕೆ ಹಚ್ಕೊಂಡು ಆಮೇಲೆ ನೀವು ಸ್ನಾನ ಮಾಡೋದ್ರಿಂದ ಇಚ್ಚಿಂಗ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆ ಅರ್ಟಿಕೇರಿಯಾ ಪ್ರಾಬ್ಲಮ್ ಏನಿದೆ ಅದರ ಥರದ್ದು ಗುಳ್ಳೆ ಏನು ಬರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಬೇವಿನ ಎಲೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಅಲರ್ಜಿಕ್ ಕೂಡ ಅಂತ ಹೇಳ್ತಾರೆ. ಹಾಗೆ ಇದು ಡಿಟಾಕ್ಸಿಫೈಯರ್ ಕೂಡ, ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ರಕ್ತನ ಇದು ಡಿಟಾಕ್ಸಿಫೈ ಮಾಡುವಂಥ ಒಂದು ಶಕ್ತಿನ ಇದು ಹೊಂದಿದೆ. ಅದಕ್ಕೋಸ್ಕರನೇ ನೋಡಿ ಯುಗಾದಿ ಹಬ್ಬ ಬಂದಾಕ್ಷಣ ಬೇವು ಮತ್ತು ಬೆಲ್ಲವನ್ನು ಸೇವನೆ ಮಾಡ್ತೀವಿ. ಹಾಗೆ ಹಿಂದಿನ ಕಾಲದಲ್ಲಿ ಈ ಚಿಕನ್ ಪಾಕ್ಸ್ ಅಂತ ಬಂದಾಕ್ಷಣ ಈ ಬೇವಿನಿಂದ ಸ್ನಾನ ಮಾಡಿಸ್ತಿದ್ರು, ಬೇವಿನ ಎಲೆ ಮೇಲೇ ಮಲಗಿಸ್ತಾ ಇದ್ರು. ಯಾಕಂದರೆ ಯಾವುದೇ ಥರದ ಗುಳ್ಳೆಗಳು ಕಲೆಗಳಾಗಬಾರ್ದು, ಹಾಗೆ ಜಾಸ್ತಿ ಆಗಬಾರ್ದು ಅಂತ ಪ್ರಿಕಾಷನ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ರು. ಇತ್ತೀಚೆಗೆ ತುಂಬ ಅಂದರೆ ಯಾವುದಾವುದೋ ಸೋಪು ಅಥವಾ ಲೋಷನ್ ಹಾಕ್ಕೊಂಡೇ ಸ್ನಾನ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದಕ್ಕೆ ಬದಲಾಗಿ ನೀವು 1 ಚಮಚದಷ್ಟು ಈ ಬೇವಿನ ಪುಡಿನ ನೀವು ಸ್ನಾನದ ನೀರು, ಒಂದು ಬಕೆಟ್ ಏನಿರುತ್ತೆ ಅದಕ್ಕೆ 1 ಚಮಚದಷ್ಟು ಬೇವಿನ ಪುಡಿನ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಹಾಗೆ ಒಂದು ವೇಳೆ ಅರ್ಟಿಕೇರಿಯಾ ಪ್ರಾಬ್ಲಮ್ ನಿಮಗೆ ಪದೇ ಪದೇ ಬರ್ತಾ ಇದ್ರೆ, ತಡಿಲಿಕ್ಕಾಗದಷ್ಟು ಇಚ್ಚಿಂಗ್ ಏನಾದರೂ ಇದ್ದರೆ ನೀವು ಈ ಥರ ಪೇಸ್ಟನ್ನು ಮಾಡಿ ಅಪ್ಲೈ ಮಾಡಿಕೊಂಡು ನಂತರ ಸ್ನಾನ ಮಾಡೋದ್ರಿಂದ ಖಂಡಿತವಾಗಿಯೂ ಆ ಇಚ್ಚಿಂಗ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಬಾಡಿನಲ್ಲಿ ಅದು ಆಟೋ ಇಮ್ಯುನಿಟಿ ಅಂತ ಹೇಳಿದ್ರು ಅರ್ಚನವರು, ಆ ಇಮ್ಯುನಿಟಿನ ಜಾಸ್ತಿ ಮಾಡಲಿಕ್ಕೆ ಸಮೇತ ಇದು ಸಹಾಯವನ್ನು ಮಾಡುತ್ತೆ.